ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಈಗ ನಾನು ಊರಬ್ಬಕ್ಕೆ ಊರ ಜಾತ್ರೆಗೆ ಲೋಟಸ್ ಸೈಪ್ರಸ್ ಉಪಯೋಗಿಸ್ಕೊಂಡು ತಂಬಿಟ್ಟಿನ ಆರತಿಗೆ ಅಲಂಕಾರ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಈಗಾಗಲೇ ನನ್ನ ಚಾನಲಲ್ಲಿ ಕನಕಾಂಬರ, ಸುಗಂಧರಾಜ ಹೂವು, ಸೇವಂತಿಗೆ, ಮಲ್ಲಿಗೆ, ಗುಲಾಬಿ ಉಪಯೋಗಿಸ್ಕೊಂಡು ಹೇಗೆ ಅಲಂಕಾರ ಮಾಡೋದು ಅನ್ನೋ ವಿಡಿಯೋಗಳನ್ನು ಹಾಕಿದ್ದೀನಿ. ಅದನ್ನು ನೋಡಿ ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಆ ರೀತಿ ಅಲಂಕಾರನ ಈ ಬಾರಿ ಊರ ಜಾತ್ರೆಗೆ ನೀವು ಮಾಡ್ಕೊಳ್ಳಿ. ಅಂತ ತಗೊಂಡಿರೋ ಬಟ್ಲಳತೆ ಬಂದು 12.5 ಇಂಚು, ಕಡ್ಡಿ ಅಳತೆ 10.5 ಇಂಚು, ಸೈಪ್ರಸ್ ಲೋಟಸ್ ದಾರ, ಗಟ್ಟಿ ದಾರ, ಹಾರ ಪೋಣಿಸ್ತೀವಲ್ಲ ಆ ದಾರ, ಹೂ ಸುತ್ತೋ ದಾರ ತಗೊಂಡಿದ್ದೀನಿ. ನೋಡಿ, ಈಗ ಕಡ್ಡಿಗೆ ಹೇಗೆ ಸುತ್ತೋದು ಅಂತ ತೋರಿಸ್ತೀನಿ ಬನ್ನಿ. ಹೀಗೆ 3 ಇಂದ 4 ಗಂಟುಗಳನ್ನು ಕಡ್ಡಿಗೆ, ಬಿದಿರು ಕಡ್ಡಿಗೆ ಕಟ್ಕೋಬೇಕು. ಆಮೇಲೆ ಸೈಪ್ರಸ್ಗೆ ಸುತ್ತೋದಷ್ಟೇ, ಕಟ್ಟೋ ಅವಶ್ಯಕತೆ ಏನಿಲ್ಲ. 4 ರಿಂದ 5 ಸುತ್ತು ಸುತ್ಕೊಂಡು ಹೋಗೋದು. ಹೀಗೆ ದಾರ ಕಾಣದೇ ಇರೋ ರೀತಿ ಸೊಪ್ಪನ್ನು ಇಟ್ಕೊಂಡು ಸುತ್ಕೊಂಡು ಹೋಗ್ಬೇಕಷ್ಟೆ. ಸೈಪ್ರಸ್ ಸಿಕ್ಕಿಲ್ಲ ಅಂದರೆ ಪತ್ರೆಯಲ್ಲೂ ಮಾಡ್ಬೋದು. ಪತ್ರೆ ಸ್ವಲ್ಪ ಬೇಗ ಒಣಗುತ್ತೆ. ಸೈಪ್ರಸ್ ಆದರೆ 3 ರಿಂದ 4 ದಿನ ಇರುತ್ತೆ, ಬೇಗ ಒಣಗಲ್ಲ. ನಿಮ್ಗೇನು ಸಿಗುತ್ತೋ ಅದರಲ್ಲಿ ನೀವು ಮಾಡ್ಕೊಳ್ಳಿ. ಸೈಪ್ರಸ್ ಕಟ್ಟೋದಂತೂ ತುಂಬ ಈಸಿ, ಹೂವಿಗಿಂತ ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಹೀಗೆ ಎಲ್ಲ ಸುತ್ಕೊಂಡು ಬರಬೇಕು. ಕೊನೆಯಲ್ಲಿ ಮಾತ್ರ ಕಟ್ಟಬೇಕಾಗತ್ತೆ. ಮೊದಲು ನಾವು ಕಡ್ಡಿ ಕಟ್ಟಿರ್ತೀವಿ, ಲಾಸ್ಟಲ್ಲಿ ಮತ್ತೆ ಹೂ ಕಟ್ಟೋ ರೀತಿ 3 ರಿಂದ 4 ಗಂಟೆಗಳನ್ನು ಹಾಕ್ಕೋಬೇಕಾಗುತ್ತೆ. ಹೀಗೆ ಕಡ್ಡಿಗಳಿಗೆ ಸೈಪ್ರಸನ್ನು ಕಟ್ಟಿದಾಯಿತು. ಈಗ ಕಡ್ಡಿಗಳನ್ನು ಹೇಗೆ ಜೋಡಿಸ್ಕೊಂಡು ಕಟ್ಟೋದು ಅಂತ ತೋರಿಸ್ತೀನಿ ಬನ್ನಿ. ಈಗ ಹಾರ ಪೋಣಿಸೋ ದಾರ ತಗೊಂಡಿದ್ದೀನಿ. 2 ದಾರ ತಗೊಂಡು ಗಂಟು ಹಾಕ್ತಾಯಿದ್ದೀನಿ. ಗಂಟು ಹಾಕಿ 4 ಇಂಚು ದಾರ ಎಕ್ಸ್ಟ್ರಾ ಬಿಡಬೇಕಾಗತ್ತೆ. ಹೀಗೆ ಮೇಲೆ ಒಂದು ದಾರ, ಕೆಳಗಡೆ ಒಂದು ದಾರ ಬರೋ ರೀತಿ ಇಟ್ಕೊಂಡು 2 ಗಂಟುಗಳನ್ನು ಹಾಕಬೇಕು. ಆದಷ್ಟು ಟೈಟಾಗಿ ಕಟ್ಕೊಳ್ಳಿ, ಗ್ಯಾಪ್ ಇಡಬೇಡಿ. ಗ್ಯಾಪ್ ಇಟ್ಟರೆ ಬಟ್ಲಿಗಿಟ್ಟಾಗ ಗ್ಯಾಪ್ ಕಾಣಿಸುತ್ತೆ, ಅಷ್ಟು ಚೆನ್ನಾಗಿ ಕಾಣಲ್ಲ. ಟೈಟಾಗಿ ಕಟ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ. ಹೀಗೆ ಒಂದೊಂದೇ ಕಡ್ಡಿನ ಕಟ್ಕೊಳ್ತಾ ಬರಬೇಕಾಗತ್ತೆ. ಈಗ ಮೇಲೆ ಕಟ್ಟಿದಾಯಿತು. ಕೆಳಗಡೆ ಕಟ್ಟೋದು ಹೇಗೆ ಅಂತ ತೋರಿಸ್ತೀನಿ. ಇನ್ನು ಅದೇ ರೀತಿ ಕಟ್ಟೋದು. ಮೇಲೆ ಹೇಗೆ ಕಟ್ಟಿರ್ತೀವೋ ಸೇಮ್ ಅದೇ ರೀತಿ ಕೆಳಗಡೆನೂ ಕಟ್ಟಬೇಕಾಗತ್ತೆ. ನೋಡಿ, ಮೇಲೆ ಕಟ್ಟಿದಾಯಿತು. ಈಗ ಕೆಳಗಡೆ ಕಟ್ತೀನಿ. 1 ಗಂಟೆ ಹಾಕ್ಕೋಬೇಕು. 2 ದಾರ ತಗೊಂಡು 4 ಇಂಚ್ ದಾರ ಎಕ್ಸ್ಟ್ರಾ ಬಿಡಬೇಕಾಗತ್ತೆ ಬಟ್ಲಿಗಿಟ್ಟಾಗ ಕಟ್ಟೋದಕ್ಕೆ. ಈಗ ಇಲ್ಲೂ ಅಷ್ಟೇ 2 ಗಂಟುಗಳನ್ನು ಹಾಕ್ಕೊಂಡು ಆದಷ್ಟು ಗ್ಯಾಪ್ ಬಿಡದೆ ಟೈಟಾಗಿ ಕಟ್ಕೋಬೇಕಾಗತ್ತೆ. ಈಗ ಕಟ್ಕೊಂಡಿದ್ದಾದಮೇಲೆ ಸೈಪ್ರಸ್ಸನ್ನು ಸ್ವಲ್ಪ ಕಟ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಇರುತ್ತಲ್ವ, ಹೂ ಆದರೆ ಕಟ್ ಮಾಡೋಷ್ಟಿರಲ್ಲ. ಸೈಪ್ರಸ್ನ ಕಟ್ ಮಾಡ್ಕೋಬೇಕು. ಹೀಗೆ ಕಟ್ ಮಾಡಿದಾದಮೇಲೆ ಕೆಳಗಡೆ ಕಟ್ಕೊಂಡು ಮೇಲೆ ಬಟ್ಲಿಗಿಟ್ಟಾಗೂ ಕಟ್ಕೋಬೋದು. ಎಕ್ಸ್ಟ್ರಾ ದಾರ ಬಿಟ್ಟಿದ್ವಲ್ಲ ಅದನ್ನು ಕಟ್ಟಬೇಕಾಗತ್ತೆ ಕೆಳಗಡೆ ಮೇಲೆ ಕೂಡ. ಸೈಪ್ರಸ್ ಸುತ್ತೋದಂತೂ ತುಂಬ ಈಸಿ, ಬೇಗ ಆಗಿಬಿಡುತ್ತೆ. ಎಕ್ಸ್ಟ್ರಾ ಇರೋ ದಾರ ಕಟ್ ಮಾಡಿಬಿಡಿ. ಈಗಲೂ ನಿಮಗೇನಾದರೂ ಸೈಪ್ರಸ್ ಎಕ್ಸ್ಟ್ರಾ ಇದೆ ಅಲ್ಲಲ್ಲಿ ಅಂದರೆ ಅದನ್ನು ಸ್ವಲ್ಪ ಟ್ರಿಮ್ ಮಾಡ್ಕೊಂಬಿಡಿ. ಈಗ ಒಂದು ಬಟ್ಲನ್ನು ಇಡಬೇಕಾಗತ್ತೆ. ಈ ಬಟ್ಲು ಆದಷ್ಟು ಟೈಟಾಗಿರೋ ಬಟ್ಲಿಡಿ, ಆಗ ರೌಂಡ್ ಶೇಪ್ ಚೆನ್ನಾಗಿ ಬರುತ್ತೆ. ನೋಡಿ, ಚೆನ್ನಾಗಿ ಹಿಡ್ಕೊಂಡಿದೆ. ಈ ರೀತಿ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ಅರ್ಧ ಫೋಲ್ಡ್ ಮಾಡಿ ಮತ್ತೆ ಟ್ರಯಾಂಗಲ್ ಶೇಪಲ್ಲಿ ಫೋಲ್ಡ್ ಮಾಡಬೇಕು.
ಲೋಟಸು. ಲೋಟಸ್ ಒಂದು ಫೋಲ್ಡ್ ಮಾಡಿಕೊಂಡ್ರೆ ಬೇಗ ಆಗಿಬಿಡುತ್ತೆ, ಟೈಮ್ ಏನು ತೊಗೊಳ್ಳಲ್ಲ ಇದು. ಲೋಟಸ್ ಫೋಲ್ಡ್ ಮಾಡೋವಾಗ ಸ್ವಲ್ಪ ಟೈಮ್ ತೊಗೊಳುತ್ತೆ. ಹೀಗೆ ಲೋಟಸ್ ಎಲ್ಲ ಫೋಲ್ಡ್ ಮಾಡ್ಕೊಂಡಿದ್ದಾದಮೇಲೆ ಲೋಟಸಲ್ಲಿರೋ ಕಡ್ಡಿನ ಮುರಿದು ಬಿಟ್ಟು ನಾವು ಒಂದು ಎಕ್ಸ್ಟ್ರಾ ಕಡ್ಡಿ ಸೇರಿಸ್ಕೋಬೇಕಾಗುತ್ತೆ. ಟೂತ್ ಪಿಕ್, ಪೊರ್ಕೆ ಕಡ್ಡಿ, ನಿಮ್ಮ ಹತ್ರ ಯಾವ ಕಡ್ಡಿ ಇದ್ದರೆ ಅದನ್ನು ಸೇರಿಸ್ಕೊಳ್ಳಿ. ಈ ರೀತಿ ಕಡ್ಡಿ ಸೇರಿಸ್ಕೊಂಡು ಲೋಟಸನ್ನು ಸಿಕ್ಸ್ಕೊಂಡು ಹೋಗೋದಷ್ಟೇ. ತುಂಬ ಈಸಿ ಇದು ಮಾಡೋದು. ಈಗ ಕೆಳಗಡೆ ಲೋಟಸನ್ನು ಸಿಕ್ಕಿಸ್ತಿದ್ದೀನಿ. ನೋಡಿ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ. ಇದು ಮಾಡೋದು ತುಂಬ ಸುಲಭ, ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ ಎಷ್ಟು ಚೆಂದ ಕಾಣ್ತಿದೆ ಅಂತ. ನೋಡಿ ತುಂಬ ಚೆನ್ನಾಗಿದೆಲ್ಲ, ಮಾಡೋದು ಈಸಿ, ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣುತ್ತೆ. ಚೆನ್ನಾಗಿದೆಲ್ಲ. ಹೀಗೆ ನನ್ನ ಚಾನಲ್ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನು ಬೇರೆ ವಿಡಿಯೋಗಳಿದೆಯಲ್ಲ, ಬೇರೆ ಬೇರೆ ಅಲಂಕಾರಗಳನ್ನು ಹಾಕಿದ್ದೀನಿ, ಅದನ್ನು ಒಂದು ಸಾರಿ ನೋಡಿ. ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ಈ ಬಾರಿ ಊರ ಜಾತ್ರೆಗೆ ನೀವು ಮಾಡ್ಕೊಳ್ಳಿ. ಓಕೆನಾ? ಥ್ಯಾಂಕ್ಸ್ ಫಾರ್ ವಾಚಿಂಗ್.